ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ದಿನಾಂಕ 20 ಜನವರಿ 2019 ನಡೆದಂಥ RPF ಕಾನ್ಸ್ಟೇಬಲ್ ಪರೀಕ್ಷೆಯ ಆಲ್ ಓವರ್ ಇಂಡಿಯಾದ ಪ್ರಶ್ನೆ ಮತ್ತು ಉತ್ತರಗಳನ್ನು. ಸೊ ಮೊದಲನೇದಾಗಿ ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಿನ RRBಯ ಪ್ರಶ್ನೆ ಮತ್ತು ಉತ್ತರಗಳು ಇರಬಹುದು, ಇಲ್ಲೇನೂ ಇರಬಹುದು. ಸೊ ಈ ವಿಡಿಯೋನ ನೋಡ್ತಿರೋರು ಬೆಂಗಳೂರಿನ RRBಯಲ್ಲಿ ಪರೀಕ್ಷೆ ಬರೆದಿರೋ ಯಾರು ಇದ್ದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಮುಕ್ತವಾಗಿದೆ. ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಸೇರಿಸ್ಬೋದು. ಜೊತೆಗೆ ಈ ವಿಡಿಯೋನ ನೋಡ್ತಿರೋ ವ್ಯೂವರ್ಸ್ ಏನಾದರೂ ಆ ಒಂದು ವಿಡಿಯೋದ ಪ್ರಶ್ನೆ ಮತ್ತು ಉತ್ತರಗಳ ಅನುಕೂಲವನ್ನು ನೀವು ಪಡ್ಕೋಬಹುದು. ಕಮೆಂಟ್ ಸೆಕ್ಷನ್ ಮುಕ್ತವಾಗಿದೆ, ನೀವು ಅಲ್ಲಿ ಹೋಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಸೇರಿಸಿ. ಬೆಂಗಳೂರಿನ RRBಯ ಪ್ರಶ್ನೆ ಮತ್ತು ಉತ್ತರಗಳು. ಓಕೆ, ಇಲ್ಲಿ ನಾನು ಹೇಳ್ತಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಆಲ್ ಓವರ್ ಇಂಡಿಯಾದ ಕಲೆಕ್ಷನ್ ಆಗಿರ್ತದೆ. ಹಾಗಾಗಿ ಬೆಂಗಳೂರಿನ ಪ್ರಶ್ನೆ ಮತ್ತು ಉತ್ತರಗಳು ಇದ್ರೂ ಇರ್ಬೋದು, ಇಲ್ಲದೇನೂ ಕೂಡ ಇರಬಹುದು. ಪ್ರಶ್ನೆ 1, ರಾಜ್ಯಸಭೆಯ ಪ್ರಸ್ತುತ ಅಧ್ಯಕ್ಷರು ಯಾರು? ಸೊ ರಾಜ್ಯಸಭೆಯ ಅಧ್ಯಕ್ಷರು ಯಾವಾಗಲೂ ಭಾರತದ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಪ್ರಸ್ತುತವಾಗಿ ಭಾರತದ ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು ಅವರು. ಹಾಗಾಗಿ ರಾಜ್ಯಸಭೆಯ ಪ್ರಸ್ತುತ ಅಧ್ಯಕ್ಷರು ವೆಂಕಯ್ಯ ನಾಯ್ಡು. HDFC ಈ ಒಂದು ಬ್ಯಾಂಕಿನ CEO ಯಾರು ಅಂತ ಕೇಳಿದ್ದಾರೆ. HDFC ಅಂದ್ರೆ ಏನು ಅಂತ ಕೂಡ ಕೊಟ್ಟಿದ್ದೀನಿ, ಕೆಲವೊಂದ್ಸಲ ರಿಪೀಟ್ ಆಗಿದೆ ಇದು. ಅದರಿಂದ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅನ್ನೋದು HDFCಯ ಫುಲ್ ಫಾರ್ಮ್ ಆಗಿದೆ. HDFCಯ ಪ್ರಸ್ತುತ CEO ಆದಿತ್ಯ ಪುರಿ. ಪಾಕಿಸ್ತಾನದ ಪ್ರಸ್ತುತ ಅಧ್ಯಕ್ಷರು ನಮ್ಮ ನೆರೆಯ ರಾಷ್ಟ್ರ. ಇದರ ನಮ್ಮ ನೆರೆ ರಾಷ್ಟ್ರಗಳಾದಂಥ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ನೇಪಾಳ, ಉಳಿದಂಥ ರಾಷ್ಟ್ರಗಳು, ಚೀನಾ ಇರ್ಬೋದು, ಉಳಿದಂಥ ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಆದಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಸೊ ಆರಿಫ್ ಅಲ್ವಿ ಅವರು ಪ್ರಸ್ತುತ ಪಾಕಿಸ್ತಾನದ ಅಧ್ಯಕ್ಷರು. ಇಮ್ರಾನ್ ಖಾನ್ ಅವರು ಪ್ರಸ್ತುತ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು. ಸೊ ಇದ್ರ ಕುರಿತಾಗಿ ಕೂಡ ಪ್ರಶ್ನೆ ಕೇಳಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದ್ದಾರೆ. ಜುಲೈ 1, 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದೆ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡುಬರ್ತದೆ, ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಸೊ ಬಹಳಷ್ಟು ಸಲ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಬಂದಿರತಕ್ಕಂಥ ಪ್ರಶ್ನೆ ಇದು. ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಂಡುಬರ್ತದೆ. ಇನ್ನು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನ, ಮೊದಲ ಭಾರತೀಯ ಬುಲೆಟ್ ರೈಲು ಯಾವ 2 ಭಾರತೀಯ ನಗರಗಳ ನಡುವೆ ಇದು ಪ್ರಸ್ತುತವಾಗಿ ತಯಾರಾದ ಮೇಲೆ ಯಾವ 2 ಭಾರತೀಯ ನಗರಗಳ ನಡುವೆ ಸಂಚಾರ ಮಾಡುತ್ತೆ ಅಂತ? ಮುಂಬೈ ಮತ್ತು ಅಹಮದಾಬಾದ್ ಸರಿಯಾದಂಥ ಉತ್ತರ. 10ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದರೆ 2018 ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನ ಇದು. ಜೋಹಾನ್ಸ್ಬರ್ಗ್, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಅಲ್ಲಿ 10ನೇ ಬ್ರಿಕ್ಸ್ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸೊ ಬ್ರಿಕ್ಸ್ ಬಗ್ಗೆ ಕೇಳ್ತಿದ್ದಾರೆ ಅಂದ್ರೆ 9ನೇ ಬ್ರಿಕ್ಸ್ ಶೃಂಗಸಭೆನೂ ಕೇಳ್ಬೋದು, 11 ಅಥವಾ ಮುಂಬರುವಂತ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ಬರುತ್ತೆ ಅಂತ ಕೂಡ ಮುಂಬರುವ ಯಾವುದೇ ಪರೀಕ್ಷೆಯಲ್ಲಿ ಬೇಕಾದವರು ಕೇಳಬಹುದು. ಇನ್ನು ವಿಟಮಿನ್ಗೆ ಸಂಬಂಧಪಟ್ಟ ಹಾಗೆ 18, 19, 20 3 ದಿನಗಳ ಏನು ಎಕ್ಸಾಮ್ಸ್ ಅಲ್ಲೂ ಕೂಡ ಪ್ರಶ್ನೆ ಕೇಳಲಾಗಿದೆ. ವಿಟಮಿನ್ಗಳ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಅದರಿಂದ ಅದರ ನ್ಯೂನತೆಯಿಂದ ಬರೋ ಕಾಯಿಲೆಗಳು, ಅದರ IPSC ನೇಮ್ಗಳು ಅಂದ್ರೆ ಕೆಮಿಕಲ್ ನೇಮ್ಗಳಿರ್ತವೆ, ಅದರ ಬಗ್ಗೆನೂ ಕೂಡ ಅವರು ಪ್ರಶ್ನೆನ ಕೇಳ್ಬೋದು. ಎಕ್ಸಾಕ್ಟ್ ಆಗಿ ಏನು ಪ್ರಶ್ನೆ ಅಂತ ಗೊತ್ತಿಲ್ಲ, ವಿಟಮಿನ್ ಬಗ್ಗೆ ಅವರು ಪ್ರಶ್ನೆನ ಕೇಳಿದ್ದಾರೆ. ಸೊ ಹಣ್ಣುಗಳನ್ನ ಮಾಗಿಸುವುದಕ್ಕೆ ಯಾವ ಅನಿಲವನ್ನು ಬಳಸ್ತಾರೆ? 3-4 ಅನಿಲಗಳಿರ್ತದೆ, ಅದರಲ್ಲಿ ಹೆಚ್ಚಾಗಿ ಎಥಿಲಿನ್ ಅನ್ನ ಬಳಸ್ತಾರೆ. ಸೊ ಆ ಒಂದು ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ದೆಹಲಿಯ ರಾಜ್ಯಸಭೆಯಲ್ಲಿ ಎಷ್ಟು ಸ್ಥಾನಗಳಿವೆ? ಮೋಸ್ಟ್ಲಿ ಇದು ಆ ಸೈಡಿನ RRBಯ ಪ್ರಶ್ನೆ ಆಗಿರ್ತದೆ. ದೆಹಲಿಯ ರಾಜ್ಯಸಭೆಯಲ್ಲಿ ಒಟ್ಟು 3 ಸ್ಥಾನಗಳು. ಈ ಕಡೆ ನಮ್ಮ ಕರ್ನಾಟಕದ ಸೈಡ್ ಕೇಳೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆಗೆ 28 ಮತ್ತು ರಾಜ್ಯಸಭೆಗೆ 12 ಜನ ನಾವು ಆಯ್ಕೆ ಮಾಡಿ ಕಳಿಸ್ತಕ್ಕಂಥದ್ದು. ಕಾಮನ್ವೆಲ್ತ್ ಗೇಮ್ಸ್ 2022 ಎಲ್ಲಿ ಆಯೋಜಿಸಲ್ಪಡುತ್ತದೆ? ಸೊ 2018 ರೀಸೆಂಟ್ ಆಗಿ ನಡೆದಿದ್ದು, ಅದ್ರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳಲಾಗಿದೆ. ಮುಂದೆ ನಡೆಯುವಂಥ ಕಾಮನ್ವೆಲ್ತ್ ಗೇಮ್ಸ್ ಬರ್ಮಿಂಗ್ಹ್ಯಾಮ್ ಅಲ್ಲಿ, ಇಂಗ್ಲೆಂಡ್ ಅಲ್ಲಿ ನಡೀತದೆ. CH3, CH2, COOH ಇದರ IUPAC ನೇಮ್ ಏನು ಅಂತ ಕೇಳಿದ್ದಾರೆ. ಪ್ರೊಪನೋಯಿಕ್ ಆಸಿಡ್ ಅನ್ನೋದು ಇದರ IUPAC ನೇಮ್ ಆಗಿರ್ತದೆ. ಇನ್ನು ಪಿಕೋಮೀಟರ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವ ಅಳತೆ ಅಂತ ಗೊತ್ತಿಲ್ಲ. ಒಂದು ಪಿಕೋಮೀಟರ್ ಅಂದ್ರೆ ಸಮ್ ಆಪ್ಷನ್ಸ್ ಅನ್ನ ಕೊಟ್ಟು ಅವರು ಪ್ರಶ್ನೆ ಕೇಳಿರ್ತಾರೆ. ಇನ್ನು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಯಾವಾಗ ಸ್ಥಾಪನೆ ಆಯಿತು ಅಂತ? 1 ಡಿಸೆಂಬರ್ 1965. ಮಯನ್ಮಾರ್ ದೇಶದ ಅಧ್ಯಕ್ಷರ ಹೆಸರನ್ನ ಕೇಳಿದ್ದಾರೆ. ಸೊ ವಿನ್ ಮೈಂಟ್. ಸದ್ಯಕ್ಕೆ 2-3 ಸಲ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಬಂದಿರತಕ್ಕಂಥ ಪ್ರಶ್ನೆ ಇದು. ನೊಬೆಲ್ ಶಾಂತಿ ಪುರಸ್ಕಾರ 2018 ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ ಡೇವಿಡ್ ಮತ್ತು ನಾಡಿಯಾ ಮುರಾದ್ ಅವರು 2018ರ ನೊಬೆಲ್ ಪುರಸ್ಕಾರವನ್ನ ಪಡೆದುಕೊಂಡಿದ್ದಾರೆ. ಶಾಂತಿ ವಿಭಾಗದಲ್ಲಿ, ನೊಬೆಲ್ ಶಾಂತಿ ಪ್ರಶಸ್ತಿ ವಿಭಾಗದಲ್ಲಿ ಪುರಸ್ಕಾರವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಜಿಪ್ಸಮ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್ ಅನ್ನೋದು ಜಿಪ್ಸಮ್ನ ರಾಸಾಯನಿಕ ಹೆಸರಾಗಿರ್ತದೆ. ರಾಮೇಶ್ವರದಲ್ಲಿ ಅಬ್ದುಲ್ ಕಲಾಂ ಅವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದಂಥವರು ಭಾರತದ ಪ್ರಧಾನಿಗಳು ನರೇಂದ್ರ ಮೋದಿ.
ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್. ಹಾಗೂ ವರ್ಲ್ಡ್ ಬುಕ್ ಫೇರ್ ರೀಸೆಂಟಾಗಿ 2019, ನಾನು ಇತ್ತೀಚೆಗೆ ಕರೆಂಟ್ ಅಫೇರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 2019ರ ಧ್ಯೇಯವಾಕ್ಯವನ್ನು ಕೂಡ ಕೊಟ್ಟಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ವರ್ಲ್ಡ್ ಬುಕ್ ಫೇರ್ 2018 ಕಳೆದ ವರ್ಷ ಜನವರಿಯಲ್ಲಿ ನಡೆದಂಥ ವರ್ಲ್ಡ್ ಬುಕ್ ಫೇರ್ನ ಥೀಮನ್ನು ಕೇಳಿದ್ದಾರೆ. ಎನ್ವೈರನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನೋದು ಥೀಮ್ ಆಗಿತ್ತು, 2018ರ ಥೀಮ್ ಆಗಿತ್ತು. ಇನ್ನು ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 20ರಂದು ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇನ್ನು ಸ್ವರಾಜ್ಯ ಪಕ್ಷ ಯಾವಾಗ ಸ್ಥಾಪನೆ ಆಯಿತು? ಹಿಸ್ಟ್ರಿಯಿಂದ ಕೇಳಿರತಕ್ಕಂಥ ಪ್ರಶ್ನೆ. 9 ಜನವರಿ 1923. ಜೊತೆ ಕೊನೆದ ಒಂದು ಪ್ರಶ್ನೆ, ಡೈಮಂಡ್ ಹೊಳೆಯೋದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಇದರ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡ್ಬೋದು. ಜೊತೆಗೆ ಬೆಂಗಳೂರಿನ ಅರಬಿಯ ಯಾವುದೇ ಪ್ರಶ್ನೆ ಮತ್ತು ಉತ್ತರಗಳು ನಿಮ್ಗೆ ಗೊತ್ತಿದ್ರು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಮ್ಮ ವ್ಯೂವರ್ಸ್ಗೆ ಅದರಿಂದ ಉಪಯೋಗ ಆಗುತ್ತದೆ. ಇದರ PDF ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೈಟಲ್ ಬಾರ್ನ ಕ್ಲಿಕ್ ಮಾಡಿ. ಕೆಳಗಡೆಯಲ್ಲಿ ಬ್ಲೂ ಮಾರ್ಕಲ್ಲಿ ಡೌನ್ಲೋಡ್ PDF ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸಲ ಈ ರೀತಿ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಐ ಆಮ್ ನಾಟ್ ರೋಬೋಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಏನು ಆಪ್ಷನ್ನ ಕೇಳ್ತೋ ಅದನ್ನು ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಂತ ಮಾಡಿ. ಒಂದು ಸಲ ಐ ಆಮ್ ನಾಟ್ ರೋಬೋ ಕ್ಲಿಯರ್ ಆದಮೇಲೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು 18 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಒಂದು ಸಲ ನೀವು 0 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ಮೇಲೆ ಗೆಟ್ ಲಿಂಕ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು PDF ಅನ್ನು ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು.